ಕಳ್ಸಾಕ ದೇವಿ ಕಳ್ಸಾಕ ಎಲ್ಲ ಹಿಂದೂ ಕುಡಿದು ಇದು ಗಿರ್ಚಿ ಆಡಿ ದಂಧೆ ಮಾಡಿ ಹಸಿಸ್ತೀವಿ ಮಾಡ್ಕೋತಾರ. ಅದು ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ. ನಾವು ನೀವು ಒಂದೇ ಮಾತು ಹೇಳಿದೆ, ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು, ಏನೋ ದಂಧೆ ಮಾಡಿರ್ಬೋದು, ಆದರೆ ಮತ್ತೊಬ್ಬರ ಮನೆ ಮ್ಯಾಗ ಕಲ್ಲು ಹೋಗಿ ಅಂತ ತಪ್ಪಿಸೈತಿ. ನಮ್ಮಲ್ಲಿ ದೇಶದ್ರೋಹಿ ಸಾತಿಲ್ಲ. ಇವತ್ತು ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸಂತ ಮಕ್ಕಳು, ಇಸ್ರೇಲ್ ಹೊಡೆದು 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 ಖತಮ್ ಖತಮ್ ಖತಮ್. ಇಸ್ರೇಲ್ ಮಕ್ಕಳೇ ನೀವೆಲ್ಲರೂ ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತೀಯ ಜೆಂಡಾ ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಪ್ಯಾಲೆಸ್ಟೈನ್ ಜೆಂಡಾ ಯಾರು ಹಾರಿಸಿರಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು, ಭಕ್ತಿ ಒಳಗಾಕಬೇಕು. ನಾಳೆ 2028ಕ್ಕೆ ನಮ್ಮದೇ ಸರ್ಕಾರ ಬರುವುದು. ಯಾರೇನು ಬೇಕಾದಲಾಗ ಹೊಡೆಯಲಾಕ ನಾವು ಸರ್ಕಾರದಾಗ ಇರೋರು. ಅದಕ್ಕೆಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ಯಾರ್ಯಾರು ಹಿಂದೂ ವಿರೋಧಿ ಯಾರೋ MLA ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಹೊಡಿಯೋದು, ಮುಗಿಸಿಕೊಡೋದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ, ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತದೆ. ಕಲ್ಲು ಬರ್ತದ್ರೆ ಮನೆಗೆ ಹೋಗಿ ಅಡ್ಡೆ ಬಿಡೋದು. ನಿಮ್ಮ ಯಾವುದೇ ಕಾರ್ಯಕ್ರಮದಾಗ ನಮ್ಮ ಒಬ್ಬ ಹಿಂದೂರು ನಿಮ್ಮ ಕಲ್ಲೋಗದಾನ ಏನಾದ್ರು ತೊಂದರೆ ಮಾಡ್ಯಾನ, ನೀವು 5 ಸಲ ದಿನ ಒದರಿದ್ರು ಸುಮ್ಕೋತಾರ. ಇದೇನು ಹಿಂದೂಸ್ತಾನ ಪಾಕಿಸ್ತಾನ ಇದು? ನಾ ಹೇಳಿದ್ದೆ ಹೋದ ಇಲೆಕ್ಷನ್ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ, ಗಂಗಾವತಿ ಒಳಗೆ ಹೇಳಿದ್ದೆ, ಇನ್ನೊಂದು ಅವಧಿಗೆ ಮೋದಿಯವರಿಗೆ ಅವಕಾಶ ಕೊಡ್ರಿ, ಪಾಕಿಸ್ತಾನದಾಗೂ ಗಣಪತಿ ಕೊಡ್ತೀವಿ ಅಂತ ಹೇಳಿದ್ವಿ. ಪಾಕಿಸ್ತಾನ ಗಣಪತಿ ಕೊಡ್ಸಲಕತ್ತಾರ, ಅವರು ಭಗವಾ ಜೆಂಡ ಆಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ, ಏನು ಕಿತ್ಕೊಳಕತ್ತಾರ. ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಈ ಜಲಾಶಯ ಪೂರ್ಣವಾಗಿ ತುಂಬಿದೆ. ನಾನು ಕಳೆದ ವರ್ಷನೂ ಕೂಡ ಇಲ್ಲಿ ಬಂದಿದ್ದೆ. ನಾನು DK ಶಿವಕುಮಾರ್ ಅವರು, ರವಿ ಪಾಟೀಲ್ ಅವರು, ಶಿವಾನಂದ ಅವರು, ದಿನಾಕರ್ ಅವರು ಮತ್ತು ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಬಂದು ಬಾಗಿನ ಅರ್ಪಿಸಿದ್ದೇವೆ. ಈ ವರ್ಷನೂ ಕೂಡ ಬಾಗಿನ ಅರ್ಪಿಸಿದ್ದೇವೆ. 100% ನೀರು ಜಲಾಶಯದಲ್ಲಿ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಜಲಾಶಯ ತುಂಬಿದೆ. ಮತ್ತು ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ನಾವು ಈಗಾಗಲೇ ಕಬಿನಿ, ಕಾವೇರಿ ಮತ್ತು ಹೇಮಾವತಿ, ಆಮೇಲೆ ತುಂಗಭದ್ರಾ ಮಾಡಬೇಕು, ತುಂಗಭದ್ರಾ ಎಕರೆಗೆ 75% ಇವೆಲ್ಲ ಜಲಾಶಯಗಳಿಗೆ ಭರ್ತಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ, ರೈತರು ಖುಷಿಯಾಗಿದ್ದಾರೆ. ಯಾಕಂದರೆ ಅವರ ಜಮೀನುಗಳಿಗೆ ನೀರು ಸಿಗ್ತಿರೋದಲ್ಲ, ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ, ಹರ್ಷ ವ್ಯಕ್ತ ಮಾಡಿದ್ದಾರೆ. ನಾವು ಕೂಡ, ಸರ್ಕಾರವು ಕೂಡ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಖುಷಿಯಾಗಿದ್ದೀವಿ. ನಮ್ಮ MLAಗಳು ಕೂಡ ಎಲ್ಲ ಖುಷಿಯಾಗಿದ್ದಾರೆ. ಸೊ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ,